ಈ ಹೈನುಗಾರಿಕಿಂತ ಹೆಚ್ಚು ನನ್ ಗೊಬ್ಬರದಾಗ ಇಂಟ್ರೆಸ್ಟ್. ಗೊಬ್ಬರ ಪೇವರ್ ಗೊಬ್ಬರ ಹೊಲಕ್ ಹಾಕೋದ್ರಿಂದ ಭಾರಿ ಹೊಲ ಇಳುವರಿ ಜಾಸ್ತಿ ಆಕತಿ. ಈಗ ಎಲ್ಲಾ ವಿಡಿಯೋದಾಗ ಆಲ್ಮೋಸ್ಟ್ ನೋಡಿರ್ತಾರೆ ಅಷ್ಟ್ ಲೀಟರ್ ಹಾಲು, 200 ಲೀಟರ್ ಹಾಲು, 150, 300 ಲೀಟರ್ ಹಾಲು, ತಿಂಗಳಿಗೆ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, ಹಿಂಗೆಲ್ಲ ಹೇಳ್ತಾರೆ. ನಿಜವಾಗ್ಲೂ ಈಗ ಎಮ್ಮೆಗಳಾಗ್ಲಿ ಆಕಳ ಸಾಕಾಣಿಕೆ ಒಳಗ ಆದಾಯ ಐತ್ರಿ? ಈಗ 20 ವರ್ಷದಿಂದ ಮಾಡ್ಕೋತ ಬಂದಿರಿ, ನಿಮಗ ಬಾಳ ಅಂದ್ರ ಬಾಳ ಅನುಭವ ಇರ್ತೈತ್ರಿ. ಆದಾಯ ಐತ್ರಿ ಇದ್ರಾಗ? ಆದಾಯ ಐತ್ರಿ. ಆದಷ್ಟ ಲೇಬರ್ ಮೇಲೆ ಡಿಪೆಂಡ್ ಆಗ್ಲಿಲ್ಲ ಮನ್ಯಾನವ್ರು ಮಾಡಿದ್ರ ಬೇಜಾರ್ ಆಕೈತಿ. ಬ್ಯಾಡಪ್ಪ ಒಂದ್ ತೆಗೆದ್ ಬಿಡ್ನು ಅನಿಸ್ತೈತಿ. ಮತ್ತೆ ಇದನ್ನ ಇದಕ್ಕ ಬಾಳ ಇನ್ವಾಲ್ವ್ ಆಗಿವ್ ಅಂದ್ಮತ್ ನಮ್ ತೋಟದಾಗ ನಮ್ಗ ಅಷ್ಟ ಐಡಿಯಾ ಐತಿ, ಬಟ್ ದುಡಿಯಾಕ ಆಗಲ್ಲ. ಒಂದ್ ಹಿಂಡ್ತಿರ್ತೈತಿ, ಒಂದ್ ಗೊಡ್ಡ ಇರ್ತೈತಿ, ಒಂದ್ ಚಕ್ ಇರ್ತೈತಿ, ಒಂದ್ ಇಳ್ಯಾಕ್ ಬಿದ್ದಿರ್ತೈತಿ. ಹಿಂಗ್ ಹಿಂದ ಮುಂದೆ ಇರೋದ್ರಿಂದ ಒಟ್ ವಾರಕ್ಕೆ ಎವರೇಜ್ 15,000 ರೂಪಾಯಿ ಬೀಳುತ್ತೆ. ನಮ್ KMF ಏನ್ ಮಾಡತ್ತಾರ ಅಂದ್ರ ಪ್ರತಿ ವರ್ಷ ಪ್ರೈಸ್ ಕೊಡ್ತಾರ 5 ಜನಕ್ಕೆ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 5 ಜನಕ್ಕೆ ಪ್ರೈಸ್ ಕೊಡ್ತಾರ. ಈ ವರ್ಷ ನೀ ಫಸ್ಟ್ ಬಂದಿದ್ದೆ ಅಂದ್ರೆ ನಿನ್ನ ಸೈಡ್ ಹಾಕ್ಬೇಕಂತೇಳಿ ಒಳಗ ಈ ವರ್ಷ ನೀನು ಒಂದ್ 2,500 ಲೀಟರ್ ಹಾಕಿದ್ದೆ ಅಂದ್ರ ನಾ 3,000 ಲೀಟರ್ ಮುಂದಿನ ಸರ ಆಗ್ಬೇಕು, ನಾ ಫಸ್ಟ್ ಆಗ್ಬೇಕು ಅಂತೇಳಿ ಒಂದ್ ಹೈನುಗಾರಿಕೆ ಒಳಗೆ ಕಾಂಪಿಟೇಷನ್ ನಿಮ್ಮ ಮುಗುಳಿ ಗ್ರಾಮದಾಗ. ಹಾಯ್, ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನ್ ನೋಡ್ರಿ ಇವತ್ತ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಗ್ರಾಮಕ್ಕೆ ಬಂದನು. ಇಲ್ಲಿ ನೋಡ್ರಿ ಒಬ್ರು ರೈತರು ಸುಮಾರು 10 ಮುರ್ರಾ ಎಮ್ಮೆಗಳು ಮತ್ತು 5 HF ಆಕಳುಗಳ ಸಾಕಾಣಿಕೆ ಮಾಡತಾರ. ನಾವಿವತ್ತ ಈ ವಿಡಿಯೋದಾಗ ಆಕಳು ಮತ್ತು ಮುರ್ರಾ ಎಮ್ಮೆಗಳ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಲಾಭ ಐತಿ, ಯಾವ ರೀತಿ ಮಾಡಿದ್ರೆ ಲಾಸ್ ಆಕೈತಿ, ಎಲ್ಲ ರೀತಿಯ ಮಾಹಿತಿ ಕೇಳೋಣ. ಯಾಕಂದ್ರೆ ನೋಡ್ರಿ ಇವಾಗ 1 ವರ್ಷ ಅಥವಾ 2 ವರ್ಷ ಹಿಂಗಲ್ಲ, ಸುಮಾರು 2006ರಿಂದ ಇವರು ಎಮ್ಮೆ ಸಾಕಾಣಿಕೆ ಮಾಡತಾರ. ವಿಶೇಷತೆ ಏನಂದ್ರೆ ಇವ್ರ ಯಾವುದೇ ಮಾರ್ಕೆಟ್ಗೆ ಹೋಗಿ ಈಗ ಒಮ್ಮೆಲೆ 2-3 ಹಿಂಗ ಏನು ಎಮ್ಮೆ ತಗೊಂಬಂದಿಲ್ಲ. ಒಂದೇ ಎಮ್ಮೆ ತತ್ ಇವ್ರದ 2006ರಾಗ. ಅದ ಒಂದೇ ಎಮ್ಮೆದಿಂದ ಇವತ್ತ ಸುಮಾರು 10 ಎಮ್ಮೆ ಮಾಡ್ಕೊಂಡಾರ, ಒಂದ್ 5 HF ಆಕಳಾಗಿದಾವು. ಸೊ ಅದ್ರ ಬಗ್ಗೆ ಎಲ್ಲ ನಾವು ರೈತರ ಕಡೆಯಿಂದ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಡ್ರಿ. ನಾ ಕೃಷ್ಣಪ್ಪ ಭೀಮಸಪ್ಪ ಅರ್ಬಾಯಿ, ಯರಗಟ್ಟಿ ತಾಲೂಕು, ಬೆಳಗಾಂ ಡಿಸ್ಟಿಕ್. ನಾವು ಪ್ರಪ್ರಥಮವಾಗಿ ಹೈನುಗಾರಿಕೆ ಅಂತೇಳಿ ಚಾಲೂ ಮಾಡಿದ್ದೆ 2006ರಾಗ. 2006ರಾಗ 1,200 ರೂಪಾಯಿ ಕೊಟ್ಟು ನಮ್ಮ ತಂದೆಯವರು ಒಂದು ಎಮ್ಮೆ ತಂದಿದ್ರು. ಅದು 1,200 ರೂಪಾಯಿ ಕೊಟ್ಟು ತಂದಿಂದ ಅದು ನಾವು ಮುರಾ ಬೀಜ ಹಾಕಿಸಿ ಕ್ರಾಸಿಂಗ್ ಮಾಡ್ಕೋತ ಇವತ್ತು ನನ್ನಲ್ಲಿ 10 ಎಮ್ಮಿ, 4 ಆಕಳು, ಒಂದು 5ರಿಂದ 6 ಕರುಗಳು ಅದಾವ. ಅದು ಮೊದಲು ಎಮ್ಮಿ ತೊಗೊಂಬಂದಿರಲ್ರಿ 2006ರಾಗ, ಅದು ಯಾವ ತಳಿ ಎಮ್ಮಿ ಇತ್ತು? ಅದು ಇದು ಇತ್ತು, ಇದು ಜವಾರಿ ಇತ್ತು. ಜವಾರಿ. ಓಕೆ, ಅದಕ್ಕೆ ನೀವು ಮುರ್ರಾ ಬೀಜ ಹಾಕ್ಸಿ. ಇವಾಗ 10 ಎಮ್ಮೆ ಆಗಾಕ ನಿಮಗ ಸುಮಾರು ಎಷ್ಟು ವರ್ಷ ಆಯ್ತು ಈಗ? ಅಂದ್ರು 2006ರಿಂದ ಅಂದ್ರು 20 ವರ್ಷ ಆಯ್ತು. 20 ವರ್ಷ ರೀ. ಓಕೆ ರೀ. ಅಂದ್ರೆ ಇವಾಗ ನೀವು ರೀ 2006ರಿಂದ ಎಲ್ಲಾ ಈಗ ಯಾವ್ದೋ ಒಂದ್ ಎಮ್ಮೆ ಕರ ಹಾಕ್ತಂದ್ರೆ ಎಲ್ಲಾ ಇಟ್ಕೋತ ಬಂದಿರಿ ಅಥವಾ ನೀವು ಮಾರಿದ್ರಿ ಅವನ್ನೆಲ್ಲ? ಇಲ್ಲ, ನಮ್ಗ ಹಬ್ಬ ಬೀಸ ನಮ್ಗೆ ಯಾವ ಚಲೋ ಅನಿಸ್ತೈತಿಲ್ಲ ಅದನ್ನ ಇಟ್ಕೋದು, ಇಲ್ಲ ಅಂದ್ರ ಕೊಡೋದು ಮಾಡ್ರಿ. ಓಕೆ ಸರ್. ಇವಾಗ ರೀ ಸರ್, ಸುಮಾರು 10 ಎಮ್ಮೆ ಅದಾವ್ರಿ. ಒಂದ್ ದಿನಕ್ಕೆ ಎಷ್ಟ್ ಲೀಟರ್ ಹಾಲು ಹಾಕ್ತಿರಿ ನೀವು? ಈಗ ಸದ್ಯದಾಗ ಬಂದು ಬೆಳಿಗ್ಗೆ ಒಂದು 15-18 ಮಟ್ಟ ಹಾಕ್ತೀನಿ, ಸಾಯಂಕಾಲ ಒಂದು 10-12 ಹಾಕ್ತೀನಿ. ಎಮ್ಮೆ ಆಕಳದ್ದು ಒಂದು ಬೆಳಿಗ್ಗೆ ಒಂದು 15, ಸಾಯಂಕಾಲ ಒಂದು 10. ಸರ್, ಇವೆಲ್ಲ 10 ಎಮ್ಮೆಗಳು ಏನು ಇವೆಲ್ಲ ಮುರ್ರಾ ತಳಿ ಏನ್ರಿ? ಮುರ್ರಾ ತಳಿ. ಪ್ಯೂರ್ ಮುರ್ರಾ ಅದಾವ್ರಿ? ಮುರ್ರಾ. ಓಕೆ ಸರ್, ಇವಾಗ ರೀ ನೀವು 2006ರಿಂದ ಎಮ್ಮೆ ಸಾಕಾಣಿಕೆ ಮಾಡತ್ತೀರಿ. ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೆ ಆದಾಯ ಬರೈತಿ, ಯಾವ ರೀತಿ ಮಾಡಿದ್ರೆ ಲಾಸ್ ಆಕೈತಿ, ಅದ್ರ ಬಗ್ಗೆ ಮತ್ತೆ ನಿಮ್ಮ ಹಿಂದಿನ ಜೀವನ ಹೆಂಗಿತ್ತು, ಇವಾಗ ಹೆಂಗೈತಿ, ಅದ್ರ ಬಗ್ಗೆ ಎಲ್ಲ ನಮಗ್ ಸ್ವಲ್ಪ ತಿಳಿಸ್ಕೊಡ್ರಿ. ನಾವು ಮೊದಲನೇದಾಗಿ ಒಂದು ಎಮ್ಮೆದಿಂದ ಸ್ಟಾರ್ಟ್ ಮಾಡಿದೀವ್ರಿ. ನಾವು ಮೊದಲ ಆಗ ನಮಗ 6,000-7,000 ಅದು ಒಂದು 4-5 ಎಮ್ಮೆ ಇದ್ದಾಗ. ಈ ಸದ್ಯ ನಾನು ಒಂದು ಹೈಯೆಸ್ಟ್ ಅಂದ್ರೆ 25-28,000 ಮಟ ಒಂದು ವಾರಕ್ಕೆ ಪೇಮೆಂಟ್ ತಗೊಂಡಿನಿ. ಒಂದು ವಾರಕ್ಕೆ 28,000 ಮಟ ಪೇಮೆಂಟ್ ತಗೊಂಡಿನಿ. ನಾವು ಮೊದಲ ಉದ್ದೇಶ ನಮ್ಗೆ ಗೊಬ್ಬರಕ್ಕಾಗಿ ಮಾಡ್ಕೊಂಡಿದ್ದು, ಅದು ಈಗ ಹೈನುಗಾರಿಕೆ ಆಗಿ ಪರಿವರ್ತನೆ ಆತ ಅಷ್ಟೇ. ಮೊದಲ ನಮ್ದು ಹೊಲ ಭಾಳ ಇರೋದ್ರಿಂದ ಸ್ವಲ್ಪ ಹೊಲ ಡೆವಲಪ್ಮೆಂಟ್ ಹಾಕೋ ಚಲೋ ಬೆಳಿತಾವ ಅಂತೇಳಿ ಗೊಬ್ಬರ ಆಶೆಕಾಗಿ ನಾವು ದನಗಳು ಮಾಡ್ಕೊಂಡಿದ್ದು. ಈಗ ಅದು ಮತ್ತು ಅದ್ರ ಜೊತೆ ಇದು ಹೈನುಗಾರಿಕೆ. ಇನ್ನೊಂದೇನು, ಹೈನುಗಾರಿಕೆಕ್ಕಿಂತ ನಮ್ಗೆ ಇದು ಗೊಬ್ಬರದ ಲಾಭ ಅನ್ಸಕ್ಕೆ. ಅಂದ್ರೆ ನಮ್ದು ಕಬ್ಬ ಚಲೋ ಬೆಳಿತಾವ. ನಮ್ದು 12-13 ಎಕರೆ ಹೊಲ ಆಗ್ತದೆ. ನಾವು ಸರ್ಕಾರಿ ಗೊಬ್ಬರ ಯಾವ್ದು ಹೆಚ್ಚು ಬಳಸೋದಿಲ್ಲ, ಸ್ವಲ್ಪ ಬಳಸ್ತು. ಇದನ್ನ ಒಂದ್ ಎಕರೆಕ 14-15 ಟ್ರ್ಯಾಕ್ಟರ್ ಮಟ ಗೊಬ್ಬರ ಕಡಿದೀನಿ.
ಒಂದ್ ಎಕರೆಕ್ರಿ? ಒಂದ್ ಎಕರೆಗೆ 14ರಿಂದ 15 ಹೆಕ್ಟರ್. ಹಾ ರೀ. ಇದು ನನಗ ಈ ಹೈನುಗಾರಿಕಿಂತ ಗೊಬ್ಬರ ಒಳಗೆ ಹೆಚ್ಚ. ಅಂದ್ರೆ ಇವಾಗ ಒಂದ್ ಎಕರೆಕ್ ನೀವು ಒಂದ್ 15 ಡಬ್ಬಿ ಟ್ರ್ಯಾಕ್ಟರ್ ಡಬ್ಬಿ ಗೊಬ್ಬರ ಕಡಿತೀರಿ ಸೆಗಣಿದ. ಸೊ ನೀವು ಒಂದ್ ಎಕರೆಕ್ ಕಬ್ಬಿನ ಇಳುವರಿ ಎಷ್ಟು ಬರತ್ರಿ ಈಗ? 35 40 45 50. 50 ತನಕ ಒಂದ್ ಎಕರೆಕ್ 50 ಟನ್? 50 ಮಟ. ಯಾವುದೇ ಈಗ ರಾಸಾಯನಿಕ ಗೊಬ್ಬರ ಆತು ಏನು ಯೂಸ್ ಮಾಡಂಗಿಲ್ಲ? ಬಳಸ್ತೀನಿ ಅಲ್ಪ ಸ್ವಲ್ಪ. ಓಕೆ. ಆಕಳುಗಳಕ್ಕಿಂತ ಎಮ್ಮಿಗಳದ್ದು ಏನಾಕೈತಿ, ಮೇಂಟೆನೆನ್ಸ್ ಕಡಿಮೆ. ಕಡಿಮೆ. ಇವಕ್ಕೂ ರೋಗ ರುಜಿ ಕಡಿಮೆ. ಅವಕ್ಕೂ ಟ್ಯಾಬ್ಲೆಟ್ ಡಾಕ್ಟರ್ ಕಂಟಿನ್ಯೂ ಇರ್ತೈತಿ ಆಕಳುಗಳು. ಆಕಳುಗಳಿಗೆ. ಇದಕ್ಕೆ ಏನಿರಲ್ಲ. ಇವನು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ತೊಳೆದ್ರು ನಡಿತೈತಿ. ಅವನು ಅಟ್ಲೀಸ್ಟ್ ಒಂದು ವಾರಕ್ಕೊಂದರ ವಾಶ್ ಮಾಡ್ಬೇಕಾ. ಮತ್ತು ಅದು ಇನ್ಕಮ್ ಜಾಸ್ತಿ, ಸ್ವಲ್ಪ ಇದು ಇನ್ಕಮ್ ಕಡಿಮೆ. ಕಡಿಮೆ. ಆದ್ರೆ ಎಮ್ಮಿ ಮೇಂಟೆನೆನ್ಸ್ ಕಡಿಮೆ. ಕಡಿಮೆ. ಇದ ಸ್ವಲ್ಪ ತಡ್ಕೋತೈತಿ, ಗಾಳಿ ಬಿಸಿಲು ಮೇವಿಗೆ ಸಾಲ್ಟೇಜ್ ಆದ್ರೂ ತಡ್ಕೋತೈತಿ. ಅದು ಆ ರೀತಿ ಇಲ್ಲ. ಕರೆಕ್ಟ್ ಟೈಮಿಂಗ್ ಪ್ರಕಾರ ಅವಕ್ಕೆ ಮೇವು ಹಾಕ್ಬೇಕು. ಈಗ ನಾವು ಒಂದ್ ದಿನಕ್ಕೆ 3 ಟೈಮ್ ಮೇವು ಕೊಡ್ತೇವೆ. ಬೆಳಿಗ್ಗೆ 9 ಗಂಟೆ 8:30 9 ಗಂಟೆ ಕೊಡ್ತು. ಮಧ್ಯಾಹ್ನ 1ರಿಂದ 1:30 ಒಳಗೆ ಕೊಡ್ತು. ಸಾಯಂಕಾಲ 6:30 ಇಂದ 7 ಗಂಟೆ ಒಳಗೆ ಕೊಡ್ತು. ಆ ಟೈಮ್ ಮಿಸ್ ಆಗಂಗಿಲ್ಲ. ಅವಕ್ಕೆ ಕಂಪಲ್ಸರಿ ಒದರಾಕತ್ತಾವ. ಆದ್ರೆ ಈ ಎಮ್ಮಿ ಯಾವಾಗ ಕೊಡು, ಯಾವಾಗ ಬಿಡು, ಯಾವಾಗಾರ ನೀರು ಕುಡಿಸು, ಇವತ್ತರದ್ದು ಹೆಂಗೈತಿ ಅದ್ರದ್ದು ಆ ರೀತಿ. ಓಕೆ. ಇವಾಗ ಇವು ಒಂದು 10 ಎಮ್ಮಿ, ಒಂದ್ 5 ಆಕಳು ಮತ್ತು ಕರುಗಳು ಎಲ್ಲ ಸೇರಿಸಿ ಒಂದು 20 ಅಕೌಂಟ್? 20 ಅಕ್ಕ. ಓಕೆ. ಇವನ್ನೆಲ್ಲ 20 ಮೇಂಟೆನೆನ್ಸ್ ಮಾಡಕ್ಕೆ ಎಷ್ಟು ಜನ ಅದ್ರಿ ನೀವು? ಇಬ್ರು. ಇವ್ನ್ರಿ ಒಂದ್ ಡೇ ನಾವು ರುಟೀನ್ ಅಂತ ಹಿಡಿದ್ರಿ, ದಿನದಾಗ ಎಷ್ಟು ತಾಸು ಬೇಕಾಕೈತ್ರಿ ಇದಕ್ಕೆಲ್ಲ ವರ್ಕ್ ಮಾಡಕ್ರಿ? ನಾವು ವರ್ಕ್ ಮಾಡಾಕ ಇಬ್ರು ಆದ್ರ ಇಲ್ಲಿ ಸಡ್ನೆ ಮೇವು ಬಿಟ್ಟು ಇಲ್ಲಿ ಸಡ್ನೇನ್ ವರ್ಕ್ ಅಷ್ಟ ಮಾಡ್ತಂದ್ರ ಒಂದ್ 2 ತಾಸು ಬೇಕಾಗತ್ತೆ. 2-2.5 ತಾಸು. ಇವಕ್ಕ ನೀರ್ ಕುಡ್ಸೋದು, ಹಿಂಡುದು, ಮುಸುರಿ, ಮೇವು ಹಾಕ್ಬೇಕಾದ್ರೆ 2 ತಾಸು. ಮತ್ತ ಮೇವು ಕಟ್ ಮಾಡ್ಕೊಂಡ್ ಬಂದು ಮಿಷನ್ಗೆ ಹಾಕ್ತಂದ್ರ ಅದಕ್ಕೊಂದ್ 2-3 ತಾಸು, 4 ತಾಸ ಹೋಗ್ತೇನೆ. 4 ತಾಸು ರೀ ಒಂದ್. ಓಕೆ ರೀ. ಇವನ್ನೆಲ್ಲ ಬೆಳಿಗ್ಗೆ ನೀವು ಎಷ್ಟಕ್ಕೆ ಎದ್ದು ಸ್ಟಾರ್ಟ್ ಮಾಡ್ತೀರಿ ಕೆಲಸ? ಬೆಳಿಗ್ಗೆ 5-5:30 ಹೇಳ್ತು. 5:30 ಸಡ್ಡಿಗೆ ಬರ್ತು. 5:30 ಸಡ್ಡಿಗೆ ಬಂದು ಮೊದಲ ಫಸ್ಟ್ ಸೆಗಣ ತೆಗಿತು. ಸೆಗಣ ತೆಗೆದು ಆ ಅಂತರ ಹಿಂಡಿ, ಆ ಅಂತರ ಮಿಷನ್ಕ್ ಮೇವು ಹಾಕಿ, ಆ ಅಂತರ ಮೇವು ಹಾಕ್ತು. ಇವಾಗ ಸರ್ ಇವು ಟೋಟಲ್ ಇವು ಒಟ್ಟು 10 ಎಮ್ಮೆ ರೀ, ಎಷ್ಟು ಲೀಟರ್ ಹಿಂಡ್ತಾವ್ರಿ? ಅಷ್ಟು ಒಮ್ಮೆ ಇಳಿದಿರೋದಿಲ್ಲ. ಒಂದ್ 2-3 ಹೆಚ್ಚಕ್ ಇರ್ತಾವ, ಒಂದ್ 2-3 ಹಿಂಡ್ತಿರ್ತಾವ. ಹಿಂಗ ಹಿಂದ ಮುಂದೆ ಆಗೋದ್ರಿಂದ ನನಗೆ ಎವರೇಜ್, ಈಗ ಸದ್ಯದಾಗಿನ ಎವರೇಜ್ 15-16 ಸಾವಿರ ರೂಪಾಯಿ ಆಕೈತಿ ವಾರಕ್ಕೆ. ಎವರೇಜ್ ಒಟ್ಟು 14-15 ಸಾವಿರ ರೂಪಾಯಿ ಪ್ರತಿ ವಾರ ಇರತೈತಿ. ಒಂದ್ ಹಿಂಡ್ತಿರ್ತೈತಿ, ಒಂದ್ ಗೊಡ್ಡ ಇರ್ತೈತಿ, ಒಂದ್ ಚಕ್ ಇರ್ತೈತಿ, ಒಂದ್ ಇಳ್ಯಾಕ್ ಬಿದ್ದಿರ್ತೈತಿ. ಹಿಂಗ ಹಿಂದ ಮುಂದೆ ಇರೋದ್ರಿಂದ ಒಟ್ಟು ವಾರಕ್ಕೆ ಎವರೇಜ್ 15 ಸಾವಿರ ರೂಪಾಯಿ ಬೀಳುತ್ತೆ. 15. ಈಗ ಸರ್ 15 ನೀವು ವಾರಕ್ಕೆ ಹಿಡ್ಕೊಂಡ್ರಿ, ಅದ್ರ ಖರ್ಚು ಎಷ್ಟು ಹೋಗತ್ರಿ? ಖರ್ಚು ಈಗ ನಂದ ಎಮ್ಮಿ ಭಾಳ ಇರೋದ್ರಿಂದ ಖರ್ಚು ನನ್ಗೇನು ಭಾಳ ಬರೋದಿಲ್ಲ. ಒಂದ 40% ಅಂದ್ರ ಒಂದ್ 40% ನಾ ಖರ್ಚು ಮಾಡ್ತೀನಿ. ಈಗ ನಾನು 15 ಸಾವಿರ ರೂಪಾಯಿ ಹೊಲ್ದಾಗಿಂದ ಮೇವು, 15 ಸಾವಿರ ರೂಪಾಯಿ ಅಂದ್ರ 6 ಸಾವಿರ ರೂಪಾಯಿ ಮುಸ್ರಿ ತಗೋತೀನಿ. 6-7 ಸಾವಿರ ಉಳ್ದದ್ದ ನಮ್ಗೆ ಮುಸುರಿ ಹಿಂಡಿ 6 ಸಾವಿರ ರೂಪಾಯಿ ಖರ್ಚಾಕೈತ್ರಿ. ಉಳ್ಕಾದೆಲ್ಲ ಲೇಬರ್ ಚಾರ್ಜ್ ಆಯ್ತು ಎಲ್ಲ ತೆಗದ್ರ ಒಂದ್ 50% ಹೋಗೈತಿ. ಒಂದ್ 50% ಆದ್ರೂ ಉಳಿದ? ಉಳಿತೀವಿ. ಒಂದ್ 7-8 ಸಾವಿರ ರೂಪಾಯಿ ಒಂದ್ ವಾರಕ್ಕೆ ರೀ. ಒಂದ್ ವಾರಕ್ಕೆ 8 ಸಾವಿರ ರೂಪಾಯಿ ಅಂದ್ರ ತಿಂಗಳಿಗೆ ಎಷ್ಟ ಆತ್ರಿ? 14, 21, 17, 28 ಸಾವಿರ. 28-30 ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ. 30 ಸಾವಿರ ಅಷ್ಟ ಆಗ್ತೈತಿ. ಸರ್ ಇವಾಗ ರೀ ಇವು 10 ಎಮ್ಮಿ ಒಳಗ್ರಿ ಹೈಯೆಸ್ಟ್ ಅಂದ್ರ 2 ಲೀಟರ್ ಹಿಂಡು ಎಮ್ಮೆ ಅದಾವ್ರಿ ನಿಮ್ ತೇಕ? ಅದನ್ನ ಹಾಕೋ ಫುಡ್ ಮ್ಯಾಗ. ಈಗ ನಮ್ಮ ಎಮ್ಮಿನ ಇಲ್ಲಿ ಮ್ಯಾಲ ನಮ್ ಡೈರಿ ಅವ್ರ ನಮ್ಮ ಮಾಮಗಳು ಹೋದವ್ರ, ಇಲ್ಲಿ ನನ್ನಲ್ಲಿ 5-6 ಹಿಂಡಿದ್ದ, ಅಲ್ಲಿ 8-9 ಹಿಂಡಿದ್ದ. ಅವು ಇವ್ ನಾವ್ ಹೆಂಗ್ ಫುಡ್ ಇವ್ ಏನಂತಂದ್ರ ಇನ್ನೊಂದ್ ಏನ್ ಹೇಳ್ಬೇಕ, ಗಿರ್ನಿದ್ದಂಗ ಮ್ಯಾಲ 8 ಕಾಳು ಹಾಕ್ತಿವಿ, ಅಲ್ಲಿ ಕೆಳಗೆ ಹಿಟ್ಟು ಬರ್ತೈತ್ಲೆ. ಹಂಗ್ ಫುಡ್ ನಾವು ಜಾಸ್ತಿ ಹಾಕಿದ್ರ ಹಾಲ ಇಳುವರಿ ಜಾಸ್ತಿ ಆಗ. ಮತ್ತ ಇನ್ನೊಂದೇನ, ಆ ಫುಡ್ ಈ ಫುಡ್ ಅನ್ನೋಕ್ಕಿಂತ ಗೊಂಜಾಳ ಬಗಲಿದ್ದ ಹಾಕಿದ್ರೆ ಹಾಲು ಜಾಸ್ತಿ ಆಗ. ನೀವು ಮೇವು ಏನೇನ್ ಹಾಕ್ತಿರಿ? ಮೇವ ಸಜ್ಜಿಗಡ್ಡಿ ಇದೆ, ಇದು ಸಜ್ಜಿಗಡ್ಡಿ, ಗೊಂಜಾಳ ಕಣಿಕಿ, ಅಂತರ ಬಿಳ್ಜಾಳ ಕಣಿಕಿ, ಮತ್ತೆ ಎಲ್ಲಾರ ಯಾರ ಕಬ್ಬು ಕೊಟ್ರ ಕಬ್ಬು ತಗೋತು, ಅಂತರ ಗೊಂಜಾಳ ಬಗಲಿದ್ದ ತಗೋತು. ಒಟ್ಟು ಎಲ್ಲಾ ಮಿಕ್ಸ್ ಮಾಡಿ ಮಿಷನ್ಗೆ ಹಾಕಿ 3 ಟೈಮ್ ಮೇವು ಹಾಕ್ತಾರೆ. ಓಕೆ. ಇವನ್ನ ಮೇ ಎಷ್ಟು ದಿವಸಕ್ಕೊಮ್ಮೆ ತೊಳಿತೀರಿ? ವಾರಕ್ಕೆ ಒಂದ್ಸರ ಮೈ ತೊಳಿತು. ಇವಾಗ ರೀ ನೀವು ಸುಮಾರು 20 ವರ್ಷಗಳಿಂದ ಮಾಡ್ಕೋತ ಬಂದಿರ್ರಿ, ನಿಜವಾಗ್ಲೂ ಯಾವಾಗಾರ ಬಾಳ ಕಷ್ಟ ಅನ್ಸೈತೇನ್ರಿ ನಿಮಗ? ಅನಿಸ್ತೈತಿ, ಒಮ್ಮೆ ಬೇಜಾರ ಆಕೈತಿ, ಬ್ಯಾಡಪ್ಪ ಇವ್ನ ತೆಗೆದ್ ಬಿಡ್ನು ಅನಿಸ್ತೈತಿ.
ಮತ್ತು ಇದನ್ನ ನಾವ ಇದಕ್ಕೆ ಭಾಳ ಇನ್ವಾಲ್ವ್ ಆಗಿವಿ ಅಂದ್ಮೇಲೆ ನಮ್ಮ ತೋಟದಾಗ ನಮ್ಗೆ ಅಷ್ಟು ಐಡಿಯಾ ಐತಿ, ಬಟ್ ದುಡಿಯಾಕ ಆಗಲ್ಲ. ಇವುದು ಹಗರ್ ಕೆಲಸ ಆಕೈತಿ ಇದು. ಅದು ಗೊಬ್ಬರ ಹೋಗಿ ಮಡಿ ಕಟ್ಟು ಅನ್ನೋಕ್ಕಿಂತ ಇದು ಸಗಣ ತೆಗಿದು ಹಾಲು ಹಿಂಡೋದು, ಮೇವು ತಂದು ಮೇವು ಹಾಕೋದು, ಇದೊಂದು ಸ್ವಲ್ಪ ಹಗರ್ ಕೆಲಸ ಆಕೈತಿ. ಇದ ನಿರಂತರ ಇರ್ತೈತಿ ಕೆಲಸ, ಬಟ್ ಆದ್ರ ಬೆವ್ರು ಬರುವಂತ ಕೆಲಸ ಅಲ್ಲ, ವಜನ್ ಕೆಲಸ ಅಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಇದ್ರಾಗ ಈ ಸಣ್ಣ ಮಕ್ಕಳ ಯಾರು ಹೆಣ್ಮಕ್ಳು ನಾವು ಬೇಜಾರಾಗೈತಿ ನೀವು ಒಟ್ಟು ಹೋಗಂದ್ರು ಅವರು ಮಾಡ್ಬೋದು, ಆದ್ರೆ ಇನ್ನೂ ಉಳಿದಿದ್ದಾಗ. ಸರ್ ಇವಾಗ್ರಿ ನಾವು ನಿಜವಾಗ್ಲೂ ಎಲ್ಲರಿಗೂ ಭಾಳ ಈಗ ಎಲ್ಲಾ ವಿಡಿಯೋದಾಗ ಆಲ್ಮೋಸ್ಟ್ ನೋಡಿರ್ತಾರ್ರಿ, ಅಷ್ಟು ಲೀಟರ್ ಹಾಲು, 200 ಲೀಟರ್ ಹಾಲು, 150, 300 ಲೀಟರ್ ಹಾಲು, ತಿಂಗಳಿಗೆ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, ಹಿಂಗೆಲ್ಲ ಹೇಳ್ತಾರ್ರಿ. ನಿಜವಾಗ್ಲೂ ಈಗ ಎಮ್ಮಿಗಳಾಗ್ಲಿ ಆಕಳ ಸಾಕಾಣಿಕೆ ಒಳಗ ಆದಾಯ ಐತ್ರಿ? ಈಗ 20 ವರ್ಷದಿಂದ ಮಾಡ್ಕೋತ ಬಂದಿರಿ, ನಿಮಗ ಬಾಳ ಅಂದ್ರ ಬಾಳ ಅನುಭವ ಇರ್ತೈತ್ರಿ, ಆದಾಯ ಐತ್ರಿ ಇದ್ರಾಗ? ಆದಾಯ ಐತ್ರಿ, ಆದಷ್ಟ ಲೇಬರ್ ಮೇಲೆ ಡಿಪೆಂಡ್ ಆಗ್ಲಿಲ್ದ ಮನ್ಯಾನವ್ರು ಮಾಡಿದ್ರ ಐತಿ. ಆಳ್ ಹಚ್ಚಬಾರ್ದ್ರಿ. ಲೇಬರ್ ಮೇ ಆಳ್ ಹಚ್ಚಲಾರ್ದ ಮಾಡಿದ್ರ ಒಂದ್ 50% ಉಳಿತೈತಿ, ಮತ್ತ ಆಳ್ ಹಚ್ಚಿ ಮಾಡಿದ್ರ ಒಂದ್ 40%. ಮತ್ತೆ ಇನ್ನೊಂದ ಪ್ಲಸ್ ಗೊಬ್ಬರ ಒಂದ್ ಲಾಭ. ಗೊಬ್ಬರ ಈಗ ಮಾರ್ಕೆಟ್ ಅಂದ್ರ ಗೊಬ್ಬರಕ್ಕೆ ಒಂದ್ ಟ್ರ್ಯಾಕ್ಟರ್ ಡಬ್ಬಿಗೆ ಎಷ್ಟ್ ಐತ್ರಿ ಈಗ? ಒಂದ್ ಟ್ರ್ಯಾಕ್ಟರ್ ಡಬ್ಬಿಗೆ ನಾನು ಹೋದ್ ಸರ ಕೊಟ್ಟಿದಾಗ 5,000 ಕೊಟ್ಟಿನಿ. ಇದು 2 ಗಲ್ ಡಬ್ಬಿಲಿ 5,000 ರೂಪಾಯಿದಂಗ್ ಕೊಟ್ಟಿನಿ. ಈಗ ಒಂದ್ ತಿಂಗಳಿಗೆ ಅಂದಾಜ್ ಎಷ್ಟ್ ಆಗ್ಬೋದ್ರಿ ಇದು ಗೊಬ್ಬರ? ಒಂದ್ ತಿಂಗಳಿಗೆ ಒಂದ್ ವರ್ಷಕ್ಕೆ 30 ಟ್ರ್ಯಾಕ್ಟರ್ ಹಿಡಿದ್ರಿ. ಅಂದ್ರೆ ತಿಂಗಳಿಗೆ ಎವರೇಜ್ ಎಷ್ಟು ಬಿತ್ರಿ? 3 ರಿಂದ 4. ನನಗೆ ಈ ಹೈನುಗಾರಿಕಿಂತ ಹೆಚ್ಚು ನನ್ ಗೊಬ್ಬರದಾಗ ಇಂಟ್ರೆಸ್ಟ್. ಗೊಬ್ಬರ ಪೇವರ್ ಗೊಬ್ಬರ ಹೊಲಕ್ ಹಾಕೋದ್ರಿಂದ ಭಾರಿ ಹೊಲ ತಾಕತ್ತ, ಇಳುವರಿ ಜಾಸ್ತಿ ಆಕತಿ. ನಾವ್ ಮೊದಲ್ ಪ್ರಥಮಾಗಿ ನಾವ್ ಮಾಡಿದ ಉದ್ದೇಶ ಅದ, ಗೊಬ್ಬರ ಆಸೆಕಾಗಿ, ಈ ಹೈನುಗಾರಿಕೆ ಅಂತ ಏನಲ್ಲ. ಸರ್ ಇವಾಗ್ರಿ ನೀವು ಸುಮಾರು 20 ವರ್ಷಗಳಿಂದ ಇವನ್ ಎಮ್ಮೆ ಸಾಕಾಣಿಕೆ ಮಾಡತ್ತೀರಿ, ಇದ್ರೊಳಗೆ ಏನಾರ ಲಾಸ್ ಅನ್ನೋದು ಐತೇನ್ರಿ? ಲಾಸ್ ಐತ್ರಿ. ಅವು ಸರಿಯಾಗಿ ಅವು ಹೀಟಿಗೆ ಬಂದಾಗ ಅವನು ಸರಿಯಾಗಿ ನೋಡಿ ನಾವು ಬೀಜ ಹಾಕ್ಸ್ಲಿಲ್ಲ ಅಂದ್ರ ಅದು 21 ದಿವ್ಸಕ್ಕೊಮ್ಮೆ ಹೀಟಿಗೆ ಬರ್ತಾವ. ಅವ ಸರಿಯಾಗಿ ಬೀಜ ಹಾಕ್ಸ್ಲಿಲ್ಲ ಅಂದ್ರ ಅದು 21 ಒಮ್ಮೆ ಅದು ಬೆದಿ ತಪ್ಪಿತೆ ಅಂದ್ರೆ ಮತ್ತೆ 21 ದಿವ್ಸ ವೇಟ್ ಮಾಡ್ಬೇಕು. ಮತ್ತೆ ಅವನು ಕರೆಕ್ಟಾಗಿ ಬೆದಿ ನೋಡಿ, ಅವ ಇವು ಮುರಾ ತಳಿ ಇರೋದ್ರಿಂದ ಒಂದ ಸರಿ ಬೀಜ ನಿಲ್ಲುದು ಕಡಿಮೆ, ಅವು ಚೆಕ್ ಹೊಂಡೋದು ಗಬ್ ಹೊಂಡೋದು ಕಡಿಮೆ. 2 ರಿಂದ 3 ಸರ, ಒಮ್ಮೆ 2 ಸರ ಹಿಂಗೆ ಹಾಕೋದು. ಅವ್ ನಾವು ಕರೆಕ್ಟಾಗಿ ಅವ್ನು ನೋಡ್ಕೊಲಿಲ್ಲ ಅಂದ್ರೆ ಅವು ಮತ್ತು ಗೊಡ್ಡ ಮೇಯಿಸೋಕತಿ, ಹಿಂಗಾಗಿ ಲಾಸ್ ಆಗ್ತೈತಿ. ಮತ್ತು ಅವು ಕರೆಕ್ಟ್ ಟೈಮ್ ಮೇವು ನೀರ ಮಾಡ್ಬೇಕು. ಇಲ್ಲಾಂದ್ರೆ ಫಸ್ಟ್ ಅವಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮೇವು ಕೊಟ್ಟು ನೀರು ಕುಡಿಸೋದ್ರಿಂದ ಜಾಸ್ತಿ ನೀರು ಕುಡಿತಾವೆ. ಪ್ರಥಮ ನೀವು ನೀರು ಕುಡಿಸಿ ಆಂತರ ಮೇವು ಹಾಕೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ನನ್ನ ಅನಿಸಿಕೆ ಪ್ರಕಾರ ಹೀಟಿಗೆ ಬಂದಿದ್ದು ನೋಡಿ ಬೀಜ ಹಾಕ್ಸ್ಬೇಕು. ಮತ್ತು ಅವು ಬೀಜ ಹಾಕ್ಸ್ಲಿಲ್ಲ ಅಂದ್ರೆ ಗೊಡ್ಡ ಮೇಯಿಸೋದಾಕೈತಿ, ಹಿಂಗಾಗಿ ಲಾಸ್ ಆಕೈತಿ. ರೈತರು ಏನು ಮಾಡ್ತಾರೋ, ಕಟ್ಟವಾತ್ ಬಿಡ ಅದನ್ನು ಸರಿಯಾಗಿ ನಾವು ನೋಡೋದಿಲ್ಲ, ಚೆಕ್ ಮಾಡೋದಿಲ್ಲ. ಬೆಳಿಗ್ಗೆ ಎದ್ದವನ ಅದು ಹೀಟಿಗೆ ಬಂದೈತೇವ ಚೆಕ್, ಇದು ಬೆದಿ ಬಂದೈತಿವಲ್ಲ ಅನ್ನೋದ. ಅದು ನಾವು ಸ್ವಲ್ಪ ಅದೊಂದೊಂದು ಮೂಕ್ ಬೆದಿ ಅಂತಿರ್ತಾವೆ. ಮೂಕ್ ಬೆದಿ ಅಂದ್ರೆ ಒದರಂಗಿಲ್ಲ, ಅವು ಸ್ವಲ್ಪ ಕಚ್ಚಿ ಬಾವು ಬಂದಿದ್ದು ಸ್ವಲ್ಪ ಬಳಸೋರು ನೋಡ್ಬೇಕು. ನಾವು ನೋಡಿ ಬೀಜ ಹಾಕಿಸ್ಬೇಕು. ಅದು ನಾವು ಸರಿಯಾಗಿ ಅದನ್ನ ನೋಡಂಗಿಲ್ಲ, ಬಂದು ಮೇವು ಹೋಗಿತ್ತಾರೋ ಹೋಗ್ತಾರೋ, ಅದನ್ನ ಸರಿಯಾಗಿ ನೋಡ್ಲಿಕ್ಕಾಗಿ ಅದು 3 ದಿವ್ಸ ಇರ್ತೈತಿ ಬೆದಿ. 3 ದಿವ್ಸಕ್ಕೆ ಹೋಗಿಬಿಡ್ತೈತಿ. ಅದು ಹೊಳೆ ಬೆದಿಗೆ ಬರ್ವಾತ್ ಅನ್ನೋದು ಹಂಗ ಗೊಡ್ಡ ಮೇಯಿಸೋದು, ಇದೇನು ಕಟ್ವಾತ್ ಬಿಡ ಅನ್ನೋ ಅವ್ನು ಕಡಗಿರಿ ಕೊಟ್ಬಿಡು. ಹಿಂಗಾಗೋದ್ರಿಂದ ರೈತರಿಗೆ ಲಾಸ್ ಹೆಚ್ಚಾಗ್ತದೆ. ಕರೆಕ್ಟ್ ಅದ. ಈಗ ನಮ್ಮ ಬೆದಿಗೆ ಬಂದಿತ್ತಂದ್ರೆ, ಈಗ 2ನೇ ತಾರೀಕು ಬಂದಿತ್ತಪ್ಪ ಬೆದಿಗೆ ಅಂದ್ರೆ 21 ದಿವಸಕ್ಕೆ ಕರೆಕ್ಟ್ ಬೆದಿಗೆ ಬಂದಿರ್ತದೆ. ಅದು ಆರೋಗ್ಯವಂತ ದನ ಇತ್ತಂದ್ರೆ ಕರೆಕ್ಟ್ 21 ದಿವ್ಸಕ್ಕೆ ಬೆದಿಗೆ ಬಂದಿರ್ತೈತಿ. ಅದನ್ನ ಕರೆಕ್ಟ್ ನೋಡಿ ನಾವು ಬೀಜ ಹಾಕ್ಸೋದ್ರಿಂದ ದೌಡ್ ಚೆಕ್ ಹೊಂಟು ಅಂದ್ರೆ ರೈತರಿಗೆ ಲಾಭ ಆಕೈತಿ. ಆ ರೈತರು ಏನು ಮಾಡ್ತಾರೋ ಅದ್ರ ಕಡೆ ಲಕ್ಸ್ ಕೊಡಂಗಿಲ್ಲ, ಅದು ಸರಿಯಾಗಿ ಬೀಜ ಹಾಕಂಗಿಲ್ಲ. ಬೀಜ ಹಾಕ್ಲಿಕ್ಕಾಗಿ ಅದು ಕಟ್ ಒತ್ತು ಬಿಡಪ್ಪ, ಇದನ್ನ ಕಟ್ಗರಿ ತೋರ್ಸುನು ಕೊಡೋನು ಅನ್ನೋ ಕೊಟ್ಟು ಬಿಡ್ತಾರೆ. ಹಿಂಗಾಗೋದ್ರಿಂದ ಹೆಚ್ಚು ರೈತರಿಗೆ ಲುಕ್ಸಾನ್ ಆಗೋದು ಅಲ್ಲೇ. ಸರ್ ಇವಾಗ ಮತ್ತೆ ಇವಕ್ಕೆ ಏನಾರ ರೋಗಗಳು ಕಾಡ್ತಾವನ್ರಿ? ಈ ವಿಶೇಷವಾಗಿ ಎಮ್ಮಿಗೆ ಏನೇ ಯಾವ ರೋಗಗಳು ಬರೋದಿಲ್ಲ. ಆಕಳಿಗೆ ಕೆಚ್ಚಲು ಬಾವಿನ ಸಮಸ್ಯೆ, ಕೆಚ್ಚಲು ಬಾವಿಂದ ಹೆಚ್ಚು ಕಾಡುದು. ಅದು ಇವಕ್ಕೇನ ಎಮ್ಮಿಗೆ ಯಾವುದೇ ಅಂತ ರೋಗ ಕಡಿಮೆ. ಓಕೆ ಸರ್, ಇವಾಗ ನೀವು ಸುಮಾರು 20 ವರ್ಷಗಳಿಂದ ಅಂದ್ರೆ ಒಂದೇ ಎಮ್ಮಿದಿಂದ ಇಷ್ಟು ಮಾಡ್ಕೋತ ಬಂದಿರ್ರಿ. ಯಾವಾಗಾರ ನಿಮಗೆ ಇನ್ನೊಂದು 4 ಎಮ್ಮಿ ಒಮ್ಮೆ ತಂದು ಹಾಲಿನ ಇಳುವರಿ ಹೆಚ್ಚು ಮಾಡಪ್ಪ ಹಿಂಗೇನು ಅನಿಸಿಲ್ಲನ್ರಿ? ಮಾಡ್ಬೇಕನ್ನಿಸ್ತೈತಿ, ಬಟ್ ಅದು ಮೇಂಟೆನ್ಸ್ ಮಾಡೋ ಲೇಬರ ಮತ್ತು ಮನೆಯವರು ಹಿಂಗೆ ವ್ಯತ್ಯಾಸ ಆಕೈತಿ. ಒಂದೊಂದ್ಸರ ಬೇಜಾರು ಆಕೈತಿ, ಬೇಡಪ್ಪ ಇದು ಹೈನುಗಾರಿಕೆ ಬೇಡ, ಒಂದು 4 ಎಮ್ಮಿ ಇಟ್ಕೊಂಡು ಆರಾಮಿರುನು ಅನಿಸ್ತೈತಿ.
ಅದಕ್ಕಾಗಿ ಈಗ ನಾವು ನಮ್ಮ ಮೇವಿಗೆ ನಮ್ಮ ಮೇಂಟೆನೆನ್ಸ್ಗೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂತೀವಿ. ಓಕೆ. ಇವಾಗ ರೀ ಸರ್ ಎಲ್ಲರಿಗೂ ನಮ್ಮದು ಈಗ 10 ಎಮ್ಮಿ ಪಾಯಿ ಒಂದು ವಾರಕ್ಕೆ 15,000 ರೂಪಾಯಿ ಹಿಂಗೆಲ್ಲ ಅನಿಸ್ತೈತ್ರಿ ನೋಡೋರ್ ಕಣ್ಣಿಗೆ. ಬಟ್ ಇಲ್ಲಿ ನಿಜವಾಗ್ಲೂ ನಮಗೆ ದುಡಿಯೋರಿಗೇನ ಇದ್ರ ಕಷ್ಟ ಏನೋ ತಿಳ್ಕೊತಿರೈತ್ರಿ. ಇದಕ್ಕೆ ಭಾಳ ಕಷ್ಟ ಐತೇನ್ರಿ ಹಿಂಗೆಲ್ಲ ಮೇವು ತೊಗೊಂಬರೋದು ಕೊಯ್ರೋದು ನೆಲ್ಲ ಏಕ ಹಗಲು ಚಂಚನ್ ಇದ್ರಾಗ ಕೆಲಸ ಮಾಡೋಂಗೆಲ್ಲ ಏನು ಹಗಲು ಚಂಚಾನ ಇಲ್ರಿ. ಬೆಳಿಗ್ಗೆ 5 ಒಂದು 8-9 ಗಂಟೆ ಮಟ್ಟ ಮಾಡಿದ್ರೆ 10 ಎಮ್ಮಿ ಮೇಂಟೈನ್ ಮಾಡ್ಬೋದು. ಮತ್ತು ನಾವು 10 ಗಂಟೆಗೆ ನೋಡಿದ್ರೆ ನಮ್ದು ಇದು ಎಮ್ಮಿ ಸಿಡ್ಡಿಂದ ಎಲ್ಲ ಕೆಲಸ ಕ್ಲೋಸ್ ಆಕೈತಿ. ಮತ್ತು ಸಾಯಂಕಾಲ 4 ಗಂಟೆ ಮಟ್ಟ ನೀವು ಎಲ್ಲಿ ನಿಮ್ಮ ಬೇರೆ ಕೆಲಸ ಇದ್ರೆ ಮಾಡ್ಕೋಬೋದು. ಸರ್ ಇವಾಗ ರೀ ನಿಮ್ದು ಎಲ್ಲಾ ಸ್ವಂತ ನಿಮ್ಮದು ಹೊಲ್ಲಾಗಿಂದ ಮೇವು ಐತ್ರಿ, ನಿಮಗೆ ಆಲ್ಮೋಸ್ಟ್ ಏನ್ ಹೆಚ್ಚು ಖರ್ಚು ಅನ್ಸಿಲ್ರಿ ಅದು. ಸುಮ್ ಏನು ಮುಸುರಿ ಹಿಂಡಿ ತಗೋತೀರಿ ಅದ್ರದಷ್ಟೇ ಖರ್ಚು ಅನ್ಸೈತ್ರಿ. ಈಗ ಯಾರೋ ಮಾಡ್ತಂತೇಳಿ ಮಾಡ್ತಾರ್ರಿ, ಬಟ್ ಅವ್ರದೆಲ್ಲ ಮೇವು ಕೊಂಡು ಹಾಕ್ರಿ ಹಿಂಗೆಲ್ಲ ನಡೀತೇನ್ರಿ, ಅದರಿಂದ ಆದಾಯ ಬರ್ತೈತ್ರಿ ಲಾಸ್ ಆಗ್ಬೋದ್ರಿ? ಅದು ಎಲ್ಲ ನಮ್ಮದು ಹೊಲದಿಂದ ಮೇವನ್ನ ಹಾಕಿ ಸಜ್ಜಿ ಮೇವಟ ಅದು ಅಲ್ಪ ಸ್ವಲ್ಪ ಲಾಭ. ಒಂದು ರೂಪಾಯಿಗೆ 70% ಖರ್ಚು ಹಾಕಿ ಒಂದು 30% ಅಷ್ಟೇ ಉಳಿತೈತ್ರಿ. ಈ ಹೈನುಗಾರಿಕೆ ಒಳಗೆ ನಮ್ಮಲ್ಲಿ ನಮ್ಮ ಮುಗುಳ್ಯಾಳ ಗ್ರಾಮದಾಗ ಹೈನುಗಾರಿಕೆ ಅತ್ಯಂತ ಹೆಚ್ಚಾಗಿ ಆಗತೈತ್ರಿ. ಹೆಂಗಂದ್ರೆ ಈಗ ಒಬ್ಬ 10 ಲೀಟ್ರ್ ಹಾಕಿದಂದ್ರೆ ಅವನಕಿಂತ ನಾ ಜಾಸ್ತಿ ಹಾಕ್ಬೇಕು ಅಂತ ಒಬ್ಬ 15 ಹಾಕ್ಬೇಕು, ಹಿಂಗೆ ಕಾಂಪಿಟೇಷನ್ ಆಗತೈತಿ. ನಮ್ಮ KMFದಿಂದ ಏನು ಮಾಡತ್ತಾರಂದ್ರೆ ಪ್ರತಿ ವರ್ಷ ಪ್ರೈಸ್ ಕೊಡ್ತಾರೆ 5 ಜನಕ್ಕೆ. ಫಸ್ಟು ಸೆಕೆಂಡು ಥರ್ಡು ಅಂತ 5 ಜನಕ್ಕೆ ಪ್ರೈಸ್ ಕೊಡ್ತಾರೆ. ಈ ವರ್ಷ ನೀ ಫಸ್ಟ್ ಬಂದಿದ್ದೆ ಅಂದ್ರೆ ನೀನು ಸೈಡ್ ಹಾಕ್ಬೇಕಂತೇಳಿ ಒಳಗೆ ಈ ವರ್ಷ ನೀನು ಒಂದು 2,500 ಲೀಟ್ರ್ ಹಾಕಿದ್ದೆ ಅಂದ್ರೆ ನಾ 3,000 ಲೀಟ್ರ್ ಮುಂದಿನ ಸರ ಆಗ್ಬೇಕು, ನಾ ಫಸ್ಟ್ ಆಗ್ಬೇಕು ಅಂಥೇಳಿ ಒಂದು ಹೈನುಗಾರಿಕೆ ಒಳಗೆ ಕಾಂಪಿಟೇಷನ್ ಮಾಡ್ತೀನಿ. ಮುಗುಳ್ಯಾಳ ಗ್ರಾಮದಲ್ಲಿ ನಾನು ಇದೊಂದು ವರ್ಷ ಪ್ರಥಮ ಸ್ಥಾನ ತಗೊಂಡ್ರೆ 10 ವರ್ಷ ಆತ್ ನಾ ಎಮ್ಮಿ ಹಾಲಿನಾಗ ಪ್ರಥಮ ಸ್ಥಾನ ತಗೊಂಡ್ರೆ. 10 ವರ್ಷದಿಂದ ನಾನು ಆಯ್ತು. ಒಂದು ವರ್ಷ ಕ್ಯಾನು, ಒಂದು ವರ್ಷ ಎಣ್ಣೆ ಬಿಡಿ ಪಂಪ, ಒಂದು ವರ್ಷ ನೀರಿನ ಚಾವೆ, ಒಂದು ವರ್ಷ 25,000 ರೂಪಾಯಿ, ಹಿಂಗೆ ಪ್ರತಿ ವರ್ಷ ಒಂದೊಂದು ಬಹುಮಾನ ಚೈನ್, ಒಂದು ವರ್ಷ ಬೆಳಿ ಚೈನಾ ಕೊಟ್ಟಿದ್ರು. ಹಿಂಗೆ ಈಗ 10ನೇ ವರ್ಷನ ಈ ವರ್ಷ ತಗೊಂಡೆ ಅಂದ್ರೆ, ಈ ವರ್ಷ ತಗೋತ್ನೂ ಇಲ್ಲೋ ಗೊತ್ತಿಲ್ಲ, ಬಟ್ 10ನೇ ವರ್ಷನ. ಈ ನಮ್ಮಲ್ಲಿ ಎಮ್ಮೆ ಹಾಲಿನಾಗ 5 ಜನ, ಆಕಳ ಹಾಲಿನಾಗ 5 ಜನ ಅಂತೇಳಿ ನಮ್ಮ KMF ವತಿಯಿಂದ 10 ಜನಕ್ಕೆ ಪ್ರೈಸ್ ಕೊಡ್ತಾರೆ. ಈ ವರ್ಷ ನೀ ಫಸ್ಟ್ ತಗೊಂಡಿದ್ದಂದ್ರೆ ಅವನು ಒಂದು ಸ್ವಲ್ಪ ಸೈಡ್ ಹೊಡಿಬೇಕು ನಾನು ಅನ್ನೋ ಅಭಿಪ್ರಾಯ ಭಾಳ ನಮ್ಮಲ್ಲಿ. ಮತ್ತು ನಮ್ಮ ಸವದತ್ತಿ ತಾಲೂಕದಾಗ ನಮ್ದು ಊರು ಹೈಯೆಸ್ಟ್ ಈಗ ಸದ್ಯದಾಗ. ಬೆಳಗಾವಿ ಡಿಸ್ಟಿಕ್ದಾಗ ಏನೋ ಸೆಕೆಂಡ್. 2,500 ಲೀಟ್ರ್ ಹಾಲು ಕೊಡ್ತೈತಿ. ಹಿಂಗೆ ನಮ್ಮ ರೈತರಲ್ಲಿ ಒಂದು ಕಾಂಪಿಟೇಷನ್ ಭಾಳ ಐತಿ.